ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ. ಆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪಾಲಕರು ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಬಿತ್ತಬೇಕು. ಪಾಲಕರು ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಅಳವಡಿಸುವುದರ ಜೊತೆಗೆ ಸನಾತನ ಭಾರತೀಯ ಸಂಸ್ಕೃತಿಯನ್ನು ಬಿತ್ತಬೇಕು ಎಂದು ವಿಜಯಪುರ ಅನುಗ್ರಹ ಆಸ್ಪತ್ರೆಯ ನೇತ್ರ ತಜ್ಞ ಡಾಕ್ಟರ್ ಪ್ರಭುಗೌಡ ಪಾಟೀಲ್ ಹೇಳಿದರು. ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಮಾಂಗಲ್ಯ ಭವನದಲ್ಲಿ ಮಂದಾರ ಶಿಕ್ಷಣ ಸಂಸ್ಥೆಯ ಲಿಟಲ್ ವಿಂಗ್ಸ್ ಫೆಸ್ಟಿವಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಒಬ್ಬ ವ್ಯಕ್ತಿಯ ಉನ್ನತ ವ್ಯಕ್ತಿತ್ವದ ಹಿಂದೆ ತಂದೆ ತಾಯಿ ಸಂಸ್ಕಾರ ಜೊತೆಗೆ ಗುರುವಿನ ಮಾರ್ಗದರ್ಶನ ಅವಶ್ಯವಿರುತ್ತದೆ. ಇಂತಹ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸುವುದರಿಂದ ಅವರಲ್ಲಿ ಅಡಗಿದ ಪ್ರತಿಭೆ ಹೊಮ್ಮಿಸಲು ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ BNB ಫೌಂಡೇಶನ್ ಅಧ್ಯಕ್ಷ ಶ್ರೀಸಲ್ ಗೌಡ ಬಿರಾದಾರ್ ಮಾತನಾಡಿ, ಮಕ್ಕಳಿಗೆ ಬಾಲ್ಯದಿಂದಲೇ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಿದಾಗ ಮಗು ಬಹುಬೇಗ ವಿಷಯವನ್ನು ಗ್ರಹಿಸುವುದಲ್ಲದೆ ಕಲಿಕೆಯಲ್ಲಿ ಮುಂದುವರಿಯುತ್ತದೆ. ಮಗುವಿನ ಚಿಂತನಾ ಕ್ರಮ, ಕ್ರಿಯಾಶೀಲತೆ, ವಾಕ್ಚಾತುರ್ಯ, ಅರಿವು ಉತ್ತಮಗೊಳ್ಳುತ್ತದೆ. ಭಾವನಾತ್ಮಕ ಗುಣಗಳು ಹಾಗೂ ವ್ಯಕ್ತಿತ್ವದ ವಿಕಸನಕ್ಕೆ ಸಹಾಯವಾಗುತ್ತದೆ. ತಂದೆ ತಾಯಿಗಳು ತಮ್ಮ ಮಗುವಿನ ಶಿಕ್ಷಣ ಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ SM ಪಾಟೀಲ್, ಸಾನ್ನಿಧ್ಯ ವಹಿಸಿದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಪವಿತ್ರಾಜಿ, ಕಾರ್ಯಕ್ರಮ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಅಶೋಕ್ ವಾರದ್, ಮಾಂತೇಶ್ ಮನಗೋಳಿ ಮಾತನಾಡಿದರು. ಸಂಜೀವಿನಿ ಆಸ್ಪತ್ರೆ ವೈದ್ಯ ಹಬೀಬಾ ನಾಗರಳ್ಳಿ, ರಾಕೇಶ್ ಕಂಟಿಗೊಂಡ, ಸಿದ್ದಲಿಂಗ ಕಿಣಗಿ, ಶಿವಶಂಕರಗೌಡ ಪಾಟೀಲ್, ಅಪ್ಪು ಕಮತಗಿ, ಶರಣಗೌಡ ಪಾಟೀಲ್, ಭಾರತಿ ಚೌಧರಿ, ಕಾವೇರಿ ಮಲ್ಯವಾಡಿ, ಸಂಪಾದಕ TK ಮಲಗೊಂಡ, ಸಂಗನಗೌಡ, ಎಚ್ಚಡಪ್ಪ, ಶಿಲ್ಪಾ ಕುದುರುಗೊಂಡ ವೇದಿಕೆ ಮೇಲಿದ್ದರು. ಶಿಕ್ಷಕ ಸಿದ್ದಲಿಂಗ ಚೌಧರಿ ಪ್ರಾಸ್ತಾವಿಸಿದರು. ದೇವರಾಜ್ ಗದ್ದಿ ಸ್ವಾಗತಿಸಿದರು. ಅಭಿಷೇಕ್ ಚೌಧರಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಮತ್ತು ಪಟ್ಟಣಶೆಟ್ಟಿ, ದುಂಡು ಕೋತಂಬರಿ, ಪೈಗಂಬರ್, ನಾಗರಹಳ್ಳಿ ಸೇರಿದಂತೆ ರೈತರು ಸೇರಿದಂತೆ 25ಕ್ಕೂ ಹೆಚ್ಚು ಸಾಧಕರನ್ನು ಅಚೀವರ್ಸ್ ಆಫ್ ಸಿಂದಗಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿಯರಾದ ಪೂಜಾ, ನಗ್ಮಾ, ಭಾಗ್ಮಾ, ಮಹೇಶ್ವರಿ, ಸುರಭಿ, ಸುಮಾ, ಭಾರತಿ, ಪೂರ್ಣಿಮಾ, ಶ್ವೇತಾ, ಸುಷ್ಮಾ, ಸರಸ್ವತಿ ಮತ್ತು ಪ್ರದೀಪ್ ಹಿರೇಮಠ್ ಸೇರಿದಂತೆ ಮತ್ತಿತರರಿದ್ದರು. ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರನ್ನು ರಂಜಿಸಿತು. ಈ ವರದಿಯನ್ನು ವಿನಯ್ ಕುಮಾರ್ B ಅಗಸರ್ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಪಾಲಕರ ಒಂದು ಸಭೆಯನ್ನು ಕರೆದಿದ್ದರು. ಪ್ರತಿ 2 ತಿಂಗಳಿಗೊಮ್ಮೆ ಅವರು ಕರೀತಾ ಇದ್ದರು. ಅಲ್ಲಿ ಬಂದಂಥ ಕೆಲವು ಜನ ಪಾಲಕರು ಏನಂದರು, 2 ತಿಂಗಳಿಗೆ ನೀವು ಕರ್ಕೋತ ಇದ್ರೆ ನಾವು ಹೆಂಗೆ ಬರಬೇಕು ರೀ, 6 ತಿಂಗಳಿಗೊಮ್ಮೆ ಕರಿ ನಾವು ಬರ್ತೀವಿ ಅಂತಂದರು. ಅದಕ್ಕೆ ಅಲ್ಲಿದ್ದಂಥ ಮುಖ್ಯ ಗುರುಗಳು ಒಂದು ಮಾತು ಹೇಳಿದರು, ಇವತ್ತು ನೀವು ದುಡ್ಡು ಕೊಟ್ಟು ನಿಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ತಾ ಇದ್ದೀರಿ, ಅವ್ರು ಒಳ್ಳೆ ಶಿಕ್ಷಣ ಪಡಿತಾರೆ, ನಾಳೆ ಒಂದು ಒಳ್ಳೆಯ ಪದವಿ ಪಡಿತಾರೆ. ನಾಳೆ ದೊಡ್ಡವರಾದ ನಂತರ ನಿಮ್ಮನ್ನು ಅವರು ಒಯ್ದು ದುಡ್ಡು ಕೊಟ್ಟು ಅನಾಥಾಶ್ರಮದಾಗ ಇಡ್ತಾರೆ. 6 ತಿಂಗಳ ವರ್ಷಕ್ಕೊಮ್ಮೆ ನಿಮ್ಮ ಭೇಟಿ ಆಗ್ತಾರೆ. ಅದಕ್ಕೆ ಮಗುವಿಗೆ ಪ್ರೀತಿ ಕೊಡೋದು ಭಾಳ ಮುಖ್ಯ ಆಗ್ತದೆ. ಎಷ್ಟು ದುಡ್ಡು ಖರ್ಚು ಮಾಡ್ತೇನೆ ಅನ್ನೋದು ಮುಖ್ಯ ಆಗೋದಿಲ್ಲ. ಅದಕ್ಕಾಗಿ ಪಾಲಕರಾದ ನಾವು ನಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಸಾಕಷ್ಟು ಸಮಯವನ್ನು ನೀಡಬೇಕಾಗ್ತದೆ. ಯಾವ ಸಂಸ್ಕಾರವನ್ನು ನಾವು ಅಳವಡಿಸ್ಕೊಂಡು ಬದುಕ್ತೇವೆ, ಅದೇ ಸಂಸ್ಕಾರ ನಮ್ಮ ಮಕ್ಕಳು ಕಲಿತು ಬದುಕ್ತಾರೆ. ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳ ಏಳಿಗೆಗಾಗಿ ಹಗಲಿರು ಶ್ರಮಿಸುವುದು ಬಹಳ ಅವಶ್ಯ ಮಾತನ್ನು ಹೇಳಿ, ಕೊನೆಯದಾಗಿ ಯಾವುದೇ ಒಂದು ಗುರಿಯನ್ನು ನಾವು ಸಾಧಿಸಬೇಕಾದ್ರೆ ನಾವು ಪ್ರಯತ್ನಶೀಲರಾಗಿರಬೇಕಾಗ್ತದೆ. ನಿರಂತರವಾಗಿ ನಾವು ಪ್ರಯತ್ನ ಮಾಡಿದಾಗ ಯಾವುದೇ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹಿಂದೆ ಅಮಿತಾಬ್ ಬಚ್ಚನ್ ಅವರು ಹೇಳಿದ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಲಹರೋं से डरकर नौका पार नहीं होती, कोशिश करने वालों की कभी हार नहीं होती. लहरों से डरकर नौका पार नहीं होती, कोशिश करने वालों की कभी हार नहीं होती. नन्ही चींटी जब दाना लेकर चलती है, चढ़ती दीवार पर 100 बार फिसलती है. गिर कर चढ़ना, चढ़ कर गिरना ना करता है उसका मेहनत हर बार बेकार नहीं होती. कोशिश करने वालों की कभी हार नहीं होती. ಯಾರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರು ನಿಜವಾಗಿಯೂ ಯಶಸ್ಸನ್ನು ಪಡೆದೇ ತೀರ್ತಾರೆ ಅನ್ನೋ ಮಾತನ್ನು ನಮ್ಮ ಮಕ್ಕಳಿಗೆ ನಾವು ದಿನನಿತ್ಯ ಹೇಳಿಕೊಡ್ಬೇಕಾಗ್ತದೆ. ಇವತ್ತು ಒಬ್ಬ ಫಸ್ಟ್ ಬಂದ, ಸೆಕೆಂಡ್ ಬಂದ, 3ನೇ ರ್ಯಾಂಕ್ ಬಂದ ಅಂತಂದರೆ ಮೊದಲು ಬಂದ 3 ರ್ಯಾಂಕ್ ಮಂದಿನೇ ಜೀವನದಲ್ಲಿ ಯಶಸ್ವಿಯನ್ನು ಗಳಿಸ್ತಾರೆ, ಉಳಿದವರು ಗಳಿಸೋದು ಅನ್ನೋದು ಸುಳ್ಳು. ಯಾರು ನಿರಂತರವಾಗಿ